ಲೆಕ್ಕಾಚಾರದ ಪಕ್ಕದಲ್ಲಿ ಗುಂಡ್ಕಲ್ಗೂ ಹಚ್ಬೇಕು ಒಂಚೂರು. ನಮಸ್ಕಾರ ಮಾಡ್ಕೋಬೇಕು ದೊಡ್ಡವ್ರ ಕಾಲ್ ಮುಟ್ಟಾಗ ದೊಡ್ಡವ್ರಿಗೆ ಅದಕ್ಕೆ ಗಿರ ಹೊಡಿಬೇಕು. ಇವತ್ತೆರಡು ಹೆಸರು ದೊಡ್ಡಪ್ಪನ ಕೈಲಿ ಅವ್ರ ಅಪ್ಪನ ಕೈಲಿ ತರಲಿ. ಅದೇ ಸಾರಿ ತರ ಇದೆ ಬ್ಲೌಸ್ ಬಾರ್ಡರ್ಗೂ ಆಲ್ಮೋಸ್ಟ್ ಮ್ಯಾಚ್ ಆಗಿದೆ. ಎಲ್ಲೋ ಬ್ಲೂನೇ ಕಾಂಬಿನೇಷನ್. ಚೆನ್ನಾಗಿ ಕಾಣಿಸ್ತೈತಾ? ಸೀರೆ ನಂದು, ಬ್ಲೌಸ್ ನಮ್ಮ ಅಮ್ಮಂದು. ಹಾಯ್ ಗಾಯ್ಸ್, ನಮಸ್ಕಾರ. ನಾನು ಸುಪ್ರೀ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ಸಕ್ಕತ್ತಾಗಿದ್ದೀವಿ. ಆ್ಯಂಡ್ ಮದುವೆ ಪ್ರಿಪರೇಷನ್ ಕೂಡ ತುಂಬ ಸಕ್ಕತ್ತಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು, ಅರ್ಶಿ ಸ್ಯಾರಿ ಹಾಕೊಂಡಿದ್ದೀನಿ. ಅರ್ಶಿ ಶಾಸ್ತ್ರ ನಡೀತಾ ಇದೆ ಇವಾಗ. ಸೊ ಲೈಕ್ ಎಲ್ಲ ಹಾಕ್ತೀನಿ ಮುಂದೆ. ಏನು ಮಾತಾಡ್ತೀನಿ. ಸೊ ಗೈಸ್, ಎಲ್ಲ ಡೆಕೋರೇಷನ್ ಎಲ್ಲ ಕೂಡ ಆಯಿತು. ಡೆಕೋರೇಷನ್ ಎಲ್ಲ ಕ್ಲಿಪ್ಪಿಂಗ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಅರ್ಶಿ ಶಾಸ್ತ್ರ ಮಾಡೋಕ್ಕೆ ಎಲ್ಲರೂ ಫುಲ್ ಎಲ್ಲೋ ಹಾಕೊಂಡು ಮಿಂಚ್ತಾ ಇದ್ದೀವಿ. ಪ್ರತಿಯೊಬ್ಬರದ್ದು ಔಟ್ಫಿಟ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ. ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಫುಲ್ ರಾ ಆಗಿರ್ತೀನಿ ಬ್ಲಾಗ್ನ ಆದಷ್ಟು. ಆ್ಯಂಡ್ ನಿಮ್ಗೆ ಏನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ. ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಸೀರೆ ಹೇಗೆ ಅನ್ನಿಸ್ತಿದೆ ನಿಮಗೆ ಅಂತ. ಸೊ ಇದು ಬಂದು ಲೈಕ್ ಇದು ಯಾವ ಬ್ಲೂ? ಇದು ನೇವಿ ಬ್ಲೂ ಅಲ್ವಾ? ನೇವಿ ಬ್ಲೂ ವಿತ್ ಯೆಲ್ಲೋ ಕಾಂಬಿನೇಷನ್. ಈ ಸೀರೆನ ನಾನು ನನ್ನ ಮದುವೆಗಿಂತ ಮುಂಚೆ ತಗೊಂಡಿರುವಂಥ ಸೀರೆ. ಸೊ ಬ್ಲೌಸ್ ಆಗಲ್ಲ, ಈ ಬ್ಲೌಸ್ ನಮ್ಮ ಮಮ್ಮನ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಲ್ಲ? ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತದೆ. ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಅಂತ. ನಿಮ್ಗೆ ಹೇಗೆ ಅನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಆ್ಯಂಡ್ ಬನ್ನಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಪ್ಲೀಸ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಮದುವೆಗಳ ಹಿಂದೆನೇ ಓಡಾಡ್ತಾ ಇದ್ದಾರೆ ಪಾಪ. ಅವ್ರಿಗೆ ಅರ್ಶಿನ ಹಚ್ಕೊಂಡು ಎಷ್ಟು ಬೇಗ ಚೌಟಿಗೆ ಹೋಗ್ತೀವಿ ಅನ್ನಿಸ್ತಾ ಇದೆ. ಕಾಲ್ ಮಾಡಿದ್ರು ಅವ್ರು ಆಗ್ಲೇನೆ, ಬೇಗ ಮುಗಿಸ್ಕೊಂಡು ಬನ್ನಿ. ಇಲ್ಲಿ ರಾಹುಕಾಲ ಬೆಳಗ್ಗೆ ಚಪ್ರ ಶಾಸ್ತ್ರ ಆಯ್ತು. ಇವತ್ತೇ ಮಾಡಿದ್ದೆ ಅಲ್ಲ, ಶುಕ್ರವಾರ ಬೇಡ, ಇವತ್ತು ಭಾನುವಾರನೇ ಹಾಕ್ಬೋದಲ್ಲ, ಇವತ್ತೇ ಹಾಕೋಣ ಅಂತ ಅಂದ್ರು ಅಮ್ಮ. ಅದಕ್ಕೆ ಇವತ್ತೇ. ಲೇಟ್ ಆಗ. ಆ್ಯಂಡ್ ಗೈಸ್, ಇದು ಬಂದು ನನ್ನ ಸ್ಯಾರಿ. ಬಟ್ ಫುಲ್ ಕಂಪ್ಲೀಟಾಗಿ ತೋರಿಸೋ ಅಷ್ಟರಲ್ಲಿ ಕರೆಂಟ್ ಹೊಟ್ಟೋಯ್ತು. ಅದು ಯಾರು ರೆಕಾರ್ಡ್ ಮಾಡ್ತಿದ್ರು ಅಂತ ನೆನಪಿಲ್ಲ. ಬೇಗ ರೆಕಾರ್ಡ್ ಮಾಡಿದ್ರು. ಫುಲ್ ಸ್ಯಾರಿ ಒಂದೇ ಶಾರ್ಟಲ್ಲಿ ಬಂದಿರೋದು. ಬಟ್ ತುಂಬ ಸಖತ್ತಾಗಿದೆ. ಇನ್ನೊಂದು ಸತಿ ಯಾವತ್ತಾದರೂ ನಾನು ಹುಟ್ಕೊಂಡಾಗ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊತೀನಿ, ಆಯಿತಾ? ಸೊ ಇದು ಬಂದು ನನ್ನ ಸ್ಯಾರಿ. ಎಂತ ಹೆಂಗೆ ಇಡ್ತಾರದು ಕೇಳು, ಹೆಂಗೆ ಇಡೋದು ಅಂತ ಕೇಳದ. ಹಂಗಲ್ಲ, ಅದಕ್ಕಲ್ಲಕಲ್ಲ, ಆ ಸಾಸ್ರಕ್ಕೆ ಹಿಂಗೇಕಲ್ಲ ನೀರು ಇಡ್ತಾರ. ನೀರು ಯಾ ಕಡೆ ಹೆಂಗ್ ಉಯ್ಯದ ಕೇಳಿ ನೋಡೋರ್ನ. ಯಾ ಕಡೆ ಇಡೋದು ಸ್ಕ್ರೀನು? ಸೊ ಗೈಸ್, ಇದು ಬಂದು ಕಂಪ್ಲೀಟ್ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿದ್ದು ಅಂತಲೇ ಹೇಳ್ಬೋದು. ಲೈಕ್ ಸೀರಿಯಲ್ ಸೆಟ್ಸ್ ಎಲ್ಲ ಹಾಕೋದಕ್ಕೆ ಅಂತ ಬಂದಿದ್ರು. ಸರಿ, ಹಾಗೆಯೇ ಜೊತೆಗೆ ಈ ಥರ ಕಮಲದನ್ನು ಇದನ್ನು ತೊಗೊಬಂದ್ಬಿಡಿ, ಅದರೊಳಗೇ ಕೂರಿಸ್ಬಿಟ್ಟು ಅರ್ಶಿನ ಹಚ್ಚೋಣ ಅಂತ ಅಂದ್ಕೊಂಡು ಹೇಳಿದೆ ನಾನು. ಸರಿ ಆಯಿತು, ಅದನ್ನೇ ತರಿಸೋಣ ಬಿಡಿ ಅಂತ ಹೇಳ್ಬಿಟ್ಟು ತರಿಸಿದ್ರು ಫೈನಲಿ. ಆ್ಯಂಡ್ ಸರಿ, ಕಮಲದ ಹೂವನ್ನೇ ತರಿಸ್ತಾ ಇದ್ದೀರಂತೆ, ಸ್ವಲ್ಪ ಬ್ಯಾಕ್ ಡ್ರಾಪು ಕೂಡ ಚೆನ್ನಾಗಿರುತ್ತೆ ತರಿಸಿದ್ರೆ ಅಂತ ಹೇಳ್ಬಿಟ್ಟು ಫೈನಲಿ ಬ್ಯಾಕ್ ಡ್ರಾಪು ಕೂಡ ತರಿಸಿದಾಯಿತು. ಲೈಕ್ ಲಿಟ್ರಲಿ ಲಾಸ್ಟ್ ಮೂಮೆಂಟ್, ಫೈನಲ್ ಮೂಮೆಂಟಲ್ಲಿ ಇದನ್ನ ತರಿಸಿ ಮಾಡ್ತಾ ಇರೋದು. ಸೊ ಅದಕ್ಕೆ ತುಂಬ ಜಾಸ್ತಿ ಡೆಕೋರೇಷನ್ ಏನು ಮಾಡೋಕ್ಕಾಗಲ್ಲ. ಬಟ್ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂದು ರೆಡ್ ಮ್ಯಾಟ್ ಮೇಲೆ ಈ ಥರ ಎಲ್ಲೋ, ನಾನು ಆ್ಯಕ್ಚುಲಿ ಹೇಳಿದ್ದು ಬಾಳೆದೆಲೆ ಸ್ಕ್ರೀನ್ ಬರುತ್ತಲ್ಲ ಅದನ್ನು. ಬಟ್ ಬಾಳೆದೆಲೆ ಸ್ಕ್ರೀನ್ ಲಾಸ್ಟ್ ಮೂಮೆಂಟಲ್ಲಿ ಅವರು ಬೇರೆ ಒಂದು ಇವೆಂಟಲ್ಲಿ ಇತ್ತು ಅಂತ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಬಂದರು. ಆ್ಯಂಡ್ ಒಳಗಡೆ ಇಲ್ಲಿ ನಾನು ಈ ಕಳಶನ ರೆಡಿ ಮಾಡ್ತಾ ಇದ್ದೆ. ಸೊ ನಮ್ಮ ಕಡೆ ಬಂದುಬಿಟ್ಟು ಕಳಶನ ಲೈಕ್ ಈ ಥರ ಪ್ಲೇನ್ ಕಳಶನೇ ಮಾಡೋದಂತೆ, ಅಂದರೆ ಇಲ್ಲಿ ನಮ್ಮ ಅತ್ತೆ ಮನೆ ಕಡೆ. ಹಾಗೂ ಇಲ್ಲಿ ಇವ್ರು ಬಂದುಬಿಟ್ಟು ಶಾರದಾಕ್ಕ ಇದ್ದಾರಲ್ಲ, ಅಂದರೆ ನನ್ನ ಕೋ ಸಿಸ್ಟರ್, ಅವರ ಅಕ್ಕಂದಿರೆಲ್ಲರೂ ಲೈಕ್ ಅವ್ರ 4 ಜನ ಅಕ್ಕ ಮತ್ತು ಶಾರದಾಕ್ಕಗೆ ಒಬ್ಬರು ಅಣ್ಣ. ಸೊ ಅವರು ಮತ್ತು ಅವ್ರ ಭಾವ ಎಲ್ಲರೂ ಕೂಡ ಬಂದಿದ್ದರು. ಬಟ್ ಏನಪ್ಪ ಅಂದರೆ ಅವ್ರಿಗೆ ಅವತ್ತೇ ಶಾರದಾಕ್ಕ ಅವರ
ಅತ್ತೆ ಮಗ ಆ ಥರ ಏನೋ ಆಗಬೇಕು ಅನಿಸುತ್ತೆ. ಸೊ ಅವ್ರ ಕಸಿನ್ದು ಮದುವೆ ಇತ್ತು, ಎಲ್ಲರೂ ಆ ಮದುವೆಗೆ ಹೋಗಲೇಬೇಕಿತ್ತು ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ವಿಸಿಟ್ ಮಾಡಿ ಮುಯಿ ಎಲ್ಲ ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ರು. ಸೊ ಅರ್ಶಿನ ಶಾಸ್ತ್ರಕ್ಕೂ ಅವರು ಇರಲಿಲ್ಲ, ಬಿಕಾಸ್ ಎಲ್ಲ ಲೇಟ್ ಆಗಿಬಿಡುತ್ತೆ, ನಾವು ಬ್ಯಾಂಗ್ಳೂರ್ಗೆ ಹೋಗಬೇಕು, ಮಂಡ್ಯ ಟು ಬ್ಯಾಂಗ್ಳೂರ್ ತುಂಬ ಲೇಟ್ ಆಗಿಬಿಡುತ್ತೆ, ಹೋಗೋ ಅಷ್ಟರಲ್ಲಿ ಟ್ರಾಫಿಕ್ ಇರುತ್ತೆ ಸಂಡೇ ಅಂತ ಹೇಳಿಬಿಟ್ಟು ಬೇಗನೆ ಹೊರಟು ಬಿಟ್ರು. ಸೊ ಬಟ್ ಏನಪ್ಪ ಅಂದರೆ ಮಿಸ್ ಆಯಿತು, ಅವರು ನಮ್ಮ ಈ ಒಂದು ಕಂಪ್ಲೀಟ್ ಫಂಕ್ಷನ್ ಎಂಜಾಯ್ ಮಾಡೋಕ್ಕಾಗಲಿಲ್ಲ, ಅದೊಂದು ಇದಿದೆ. ಪಾಪ ಶಾರದಾಕ್ಕಂಗೂ ಅನಿಸುತ್ತಲ್ವಾ, ಲೈಕ್ ನಮ್ಮ ಕಡೆ ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿದ್ರು, ಬಟ್ ಅವ್ರ ಕಡೆ ಫ್ಯಾಮಿಲಿ ಸ್ವಲ್ಪ ಮಿಸ್ ಆದರು ಅಂತ ಅವ್ರಿಗೂ ಕೂಡ ಬೇಜಾರಿದೆ. ಬಟ್ ದಟ್ಸ್ ಓಕೆ, ಬೀಗ್ ರೂಟಿಗೆ ಬರ್ತೀವಿ ಎಲ್ಲರೂ ಅಂತ ಕೂಡ ಹೇಳಿದ್ರು. ಆ್ಯಂಡ್ ಎಸ್, ಇಲ್ಲಿ ಒಂದು ಕಾಮಿಡಿ, ಅರುಣ್ ಹಾಗೂ ಅರುಣಾಗೆ ಕನ್ಫ್ಯೂಸ್ ಆಗಿಬಿಟ್ಟು ಒಂದು ಮಾತುಕತೆ ಕೇಳಿಸ್ಕೊಳ್ಳಿ. ಗೊತ್ತಿಲ್ಲ ಬರ್ಬೇಡ್ದ ಅಲ್ಲ ಮೇಕಪ್ ಏನಕ್ಕೆ ಇವಾಗ ಸಾಯಂಕಾಲ ತಾನೇ ಮಾಡೋದು? ಓ ಇವ್ ಮನೆಗೆ ಬರ್ಲಿ ಬಿಡಿ ಇದಕ್ಕೆ ಅಲ್ಲ ಮೇಕಪ್ ಅಂತ ತಾನೇ ಹೇಳ್ತಿರೋದು ನೀವು. ಮೇಕಪ್ ಅಲ್ಲ ಅವ್ರ ಯಜಮಾನ್ರು. ನನ್ ಯಜಮಾನ್ರಲ್ಲ, ಮೇಕಪ್ ಅವರು. ಅರುಣ ಅಲ್ಲ, ಅರುಣ ಅಲ್ಲ, ಅರುಣ. ಅದಕ್ಕೆ ಅಂತ ಹೇಳಿದ್ದು ಪಾಪ ಇವ್ರು ಆಂಟಿ ಅರುಣ್ ಅನ್ಕೊಂಡಿದ್ದಾರೆ, ಅರುಣ್ ಅಲ್ಲ, ಅರುಣ ಅಂತ ಅವ್ರ ಹೆಸರು. ಇಲ್ಲ ಇದ್ದಾರೆ, ನಾನೇ ಸುಮ್ಮನೆ ಇಷ್ಟಪಟ್ಟು ತಗಂದೆ ಯಾವತ್ತು ಅದೆಲ್ಲ ಚೌಟ್ರಿಗೆ ಹೋಗ್ಬೇಕು. ಇವ್ರೆಲ್ಲ ಇವರು ಅಳ್ತೀನಿ ತಗೊಂಡವ್ರೆ. ಇವನ್ ಕುಳ್ಳಪ್ಪ ಜೀಜುಯಿಂದನೇ ಸುತ್ತವನೆ. ಲಕ್ಷ್ಮೀ ಕಾಣಿಸ್ತಾ ಇಲ್ಲ. ಲಕ್ಷದಿಲ್ಲ ಕರೆಕ್ಟ್ ಅಲ್ವಾ? ಎಲ್ಲಿ ಅವನು? ಸೊ ಗೈಸ್, ಈ ರೀತಿಯಾಗಿ ಎಲ್ಲ ಪ್ರಿಪರೇಷನ್ಸು ಕೂಡ ನಡೀತಾ ಇತ್ತು. ಆ್ಯಂಡ್ ಹೊರಗಡೆ ಬಂದು ಎಲ್ಲರೂ ಕೂಡ ನಿಂತಿದ್ರು, ಬಿಕಾಸ್ ಕಾರ್ ಡೆಕೋರೇಟ್ ಆಗ್ತಾ ಇತ್ತು. ಸೊ ಕಾರ್ ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು. ಇವಾಗ ಇನ್ನೂ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಸೊ ಕಂಪ್ಲೀಟ್ ಆಗಿದ್ದಾಗ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತೀನಿ ಹೇಗೆ ಕಾಣಿಸ್ತಿತ್ತು ಅಂತ. 2 ಕಾರ್ಗೂ ಕೂಡ ಡೆಕೋರೇಟ್ ಮಾಡಿದ್ರು. ನನಗಂತೂ ತುಂಬ ಜಾಸ್ತಿ ಇಷ್ಟ ಆಯಿತು. ಲೈಕ್ ಲಚ್ಚು ಮದುವೆಲಿ ಅನಿಸುತ್ತೆ ನಾವು ಕಾರ್ ಡೆಕೋರೇಟ್ ಮಾಡಿದ್ದು, ಅದಾದಮೇಲೆ ಇವಾಗ ಸುಮಂತನ ಮದುವೆನಲ್ಲಿ ಕಾರ್ ಡೆಕೋರೇಟ್ ಮಾಡ್ತಾ ಇರೋದು. ಅದೇ ಟೈಮ್ಗೆ ಇವಾಗ ಅರುಣ ಅವರು ಕೂಡ ಬಂದರು. ಸೊ ಬೇಗನೆ ಬಂದಿದ್ದರು ಅರುಣ ಕೂಡ. ಆ್ಯಂಡ್ ಅರುಣ ನಮ್ಮನ್ನ ಈ ಸತಿ ಮೇಕಪ್ನ ಮಾತ್ರ ಸೀರಿಯಸ್ಲಿ ಹೇಳ್ತೀನಿ ಫ್ರೆಂಡ್ಸ್, ತುಂಬಾ ಸಖತ್ತಾಗಿ ಮಾಡಿದರು. ನಾನು ಲೈಕ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಡೆಫಿನೆಟ್ಲಿ ನೀವು ನೋಡ್ತೀರಾ. ರಿಸೆಪ್ಷನ್ ಲುಕ್ ಆಗಲಿ, ಮುಹೂರ್ತದ ಲುಕ್ ಆಗಲಿ, ಲೈಕ್ ಒಂದಕ್ಕಿಂತ ಒಂದು ಲುಕ್ ತುಂಬಾ ಚೆನ್ನಾಗಿತ್ತು. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ನೀವೇನಾದರೂ ಮೇಕಪ್ ಮಾಡಿಸ್ಕೋಬೇಕು ಅಂತ ಅಂದರೆ, ನಿಮ್ಮ ಒಂದು ಸ್ಪೆಷಲ್ ಇವೆಂಟ್ಗೆ ಇನ್ನೂ ಸ್ಪೆಷಲಾಗಿ ಕಾಣಿಸ್ಬೇಕು ಅಂದರೆ ಹೈಲಿ ರೆಕಮೆಂಡ್ ಮಾಡ್ತೀನಿ ಅರುಣಾನ. ಸೊ ಇವಾಗ ನಮ್ಮ ಶಾಸ್ತ್ರಗಳು ಕೂಡ ಸ್ಟಾರ್ಟ್ ಆಯಿತು. ಒಳಗಿಡ್ಲ? ಇಲ್ಲ ಇಲ್ಲ, ಮುಂದೆ ನೋಡ್ರಿ ನಿಮ್ದ ಕೊಡಿ ಬೌಲ್ ಇತ್ತಾನ ಇತ್ತಾನೆ. ದೀಪ ಇಡ್ತೀನಿ ಹುಷಾರಾಗಿ. ಎಲ್ಲಿ ಅಲ್ಲ ಮಣೆ ಒಂದು ಮಣೆ ಬರುತ್ತೆ, ಹಸೆ ಮಣೆ ಮೇಲೆ ಕುತ್ಕೋಬೇಕು. ಏನು ಇನ್ನೊಂದು ತರ್ತೀನಿ. ಅಲ್ಲ, ದೀಪಾವಳಿ ಕಂಬ ಇಟ್ಟಿದ್ರೆ ಚೆನ್ನಾಗಿರೋದಲ್ವಾ? ಇದ್ಯಾಕೆ ದೀಪಾವಳಿ ಕಂಬನೇ ಇಟ್ಬಿಡಿ. ಇದೆ ಮತ್ತೆ ಕೊಡ್ರಿ ಅಕ್ಕ, ದೀಪಾವಳಿ ಕಂಬನೇ ಇಸ್ಕೊಳ್ಳಿ. ಸೊ ಗೈಸ್, ಇದು ಬಂದು ಫೈನಲ್ ಲುಕ್ ನೋಡಿ. ಈ ರೀತಿಯಾಗಿ ಒಂದೆರಡು ಪಾಟ್ ಇಟ್ಟೆ ಸೈಡಲ್ಲಿ, ಬಿಕಾಸ್ ಅದು ಎಂಟಿ ಅನ್ನಿಸ್ತಾ ಇತ್ತು. ಯೂಶ್ವಲಿ ಈ ಥರ ಮಡಿಕೆ ಥರ ಬರುತ್ತಲ್ಲ, ಅದರಿಂದ ಹೂವು ಬೀಳೋ ಥರ ಆ ಥರ ಎಲ್ಲ ಮಾಡ್ತಾರೆ ಡೆಕೋರೇಷನು. ಬಟ್ ನಾವು ತುಂಬ ಅರ್ಜೆಂಟಲ್ಲಿ ಹೇಳಿದ್ರಿಂದ ಅವ್ರು ಸಿಂಪಲಾಗಿ ಈ ಥರ ಮಾಡಿಕೊಟ್ಬಿಟ್ಟು ಹೋಗಿದ್ರು. ಅದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಈ ಥರ ಮಾಡಿದ್ವಿ ನಾವು. ಆ್ಯಂಡ್ ಇವಾಗ ಅಮ್ಮ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಈವೆಂಟ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಕಂಪ್ಲೀಟ್ ರಾ ಆಗಿರ್ತೀನಿ, ಸಖತ್ ಮಜವಾಗಿತ್ತು ಈವೆಂಟು. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂತೆ ಕಂಪ್ಲೀಟಾಗಿ ನೋಡಿ ಎಂಜಾಯ್ ಮಾಡಿ, ಓಕೆನಾ? ಮಂದಿರು ಕುತ್ಕೊಳ್ಳಿ ಪಕ್ಕ ಅಕ್ಕಪಕ್ಕ. ಅಡ್ಲದಮ್ಮ ಪೂಜೆ ಮಾಡಿ ಕಳ್ಸಿಕ್ ನಮಸ್ಕಾರ ಮಾಡ್ಕೊಳ್ಳಿ. ನಾನೇ ಪೂಜೆ ಮಾಡ್ಲಿ ಅಂತ. ಹ್ಞೂ, ನಿಮ್ಮ ಅಜ್ಜಿ ತಾತಂಗೆ ಕಾಲ್ ಮುಗಿರಿ. ಫಸ್ಟ್ ತಾತ ಎದ್ರಿ ತಾತ, ಫಸ್ಟ್ ನೀವು ಎದ್ದಿಡಿ, ನೀವು ಹಿರಿಯವರು. ಪಂಚೆ ಕೊಡಮ್ಮ ಅಪ್ಪಂಗೊಂದ. ಒಳ್ಳೆ ಬುದ್ಧಿ ಕೊಡ್ಲಿ, ಅಟ್ಮಾರಿತನ ಎಲ್ಲ ಹೋಗ್ಲಿ.
ಸುಮ್ಮನೆ ಸೈಲೆಂಟ್ ಅಪ್ಪಂಗೂ ಮುಗಿದ್ಬಿಡಿ. ರೈಟ್ ಅಲ್ಲಿ ಹಿಂದೆಯಿಂದ ಇಲ್ಲಿಂದಲ್ಲ ಹಿಂದೆಯಿಂದ ಬನ್ನಿ. ಅವು ಹಿಂದೆಯಿಂದ ಇಲ್ಲ ಹಿಂದೆಯಿಂದನೇ ಬನ್ನಿ. ಮನೆ ಮೇಲೆ ನಿಂತ್ಕೊಂಡು ಕುತ್ಕೋಬಿಟ್ಟು ಅಷ್ಟೇ, ಒಂದೇ ಹೆಜ್ಜೆ ಕುತ್ಕೋಬೇಕು. ಕುತ್ಕೊಳ್ಳಿ ಕುತ್ಕೊಳ್ಳಿ. ನಿಮ್ ಪಂಚಮಿ ಏಕೆ ಎತ್ಕೋಬೇಕು, ಕಾಲ್ಗೆ ಮೈಗೆ ಕೆನ್ನೆಗೆ ಹಚ್ಬೇಕಲ್ಲ. ಬನ್ನಿ ಪದ್ಮವ್ರೆ ಮಾಡಿ. ಒಂದು ಹಳೆ ಬಟ್ಟೆ ಇಟ್ಕೋಬೇಕಾಯ್ತು ಕೈ ಒರ್ಸಿ. ಕೈ ಒರ್ಸಕ್ಕೆ ಒಂದು ಹಳೆ ಬಟ್ಟೆ ಎತ್ಕಬಾ, ಇಲ್ಲ ಇಲ್ಲೇ ಒಣ ತಿನ್ಬೇಕು ನೋಡಿ ಕೈ ಜಾಲ್ರಿ ಇನ್ನ ನೀರು ಬಿಡ್ಬೇಕಾದ್ರೆ ನೀರು ಕಲರ್ ನೀರು ಹಾ ನಾವು ಅಂಬಳ ಫೋನ್ ಕೊಟ್ಟಿದ್ಮೇಲೆ ಯಾಕೆ ಗಡಿಗೆ ಹಾಕ್ತೀವಿ ನಾವು ಒಡೊಟ್ಟಿನ ಗಡಿಗೆ ವಿಡಿಯೋ ಮಾಡ್ಕೊಳ್ಳಿಲ್ಲ ಬೇಡ ನಿಂತ್ಕೊಂಡು ನಾರೇನು ಇಟ್ಕೊಳ್ಳೋ. ಅಲ್ಲೇ ಕುತ್ಕೋಗು ಸುಮಂತಪ್ಪನ ಪಕ್ಕ. ಅಕ್ಕ ಕೂರ್ಸಿ ಎಲ್ಲ ಲೂಲಲ್ಲಿ ಹುಡುಗರ್ನೆಲ್ಲ ಕೂರಿಸಿ. ಸಿಂಬಾ ಇನ್ನು ಅವ್ನು ನೋಡು ಹೋಯ್ತಾವನತ್ತೆ, ಅವ್ನು ಸಿಂಬಾ ತರನೇ ಹೋಯ್ತಾವನ ಹೊರಗಡೆ. ಆರ್ಯನು ಧ್ರುವನು ಲಕ್ಷಿತ್ ಎಲ್ಲ ಕೂತ್ಕೊಂಡು. ಬಾ ಲಕ್ಷಿ, ಈ ಕಡೆ ಬರ್ಬೇಕು ನೀನು. ಅಲ್ಲಿ ಕುತ್ಕೋ, ಅಲ್ಲಿ ಸುಮಂತಪ್ಪನ ಪಕ್ಕ ಕುತ್ಕೊಳ್ಳೋ. ಲಕ್ಷಿ ಹಂಗೆ ಕುತ್ಕೋಬೇಕು, ಹೋಗಮ್ಮ. ಆ ಕುರ್ಚಿ ಮೇಲೆ ನಾನು ಟವಲ್ ಹಾಕ್ಬೇಕಿತ್ತು. ಏನು ಬೇಡ, ಲಕ್ಷಿ ಎದ್ದೇಳ್ಬೇಕು. ಅಲ್ಲಿ ಪೂಜೆ ಮಾಡ್ತಾ ಇದ್ದಾರಲ್ವಾ, ಮಿಕ್ಸ್ ಮಾಡಮ್ಮೆ ಅದನ್ನ. ಆ್ಯಂಡ್ ಗೈಸ್ ಫೈನಲಿ ನಮ್ಮ ಮನೆಯಲ್ಲಿ ಅರ್ಶಿನ ಶಾಸ್ತ್ರ ಸ್ಟಾರ್ಟ್ ಆಯಿತು. ಆ್ಯಂಡ್ ನನ್ನ ಮಕ್ಕಳು ನಿಜವಾಗ್ಲೂ ಒಂಚೂರು ಬ್ಲಾಗ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಎಷ್ಟು ರಾಗಿ ಚೆನ್ನಾಗಿರುತ್ತೆ ಗೊತ್ತಾ ಕ್ಲಿಪ್ಪಿಂಗ್ಸು. ಅವ್ರು ಬಂದು ಅಮ್ಮ 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 ಅಂದ್ಕೊಂಡು ಎಲ್ಲ ಕ್ಲಿಪ್ಪಿಂಗ್ಸು ನಾನು ಅಂದರೆ ಅದು ಕೇಳಿಸೋದೇ ಇಲ್ಲ, ಬರೀ ಇವ್ರ ವಾಯ್ಸೇ ಕೇಳಿಸುತ್ತೆ. ಸೊ ಫೈನಲಿ ನಾವು ಡಿಸ್ಕಸ್ ಮಾಡ್ತಾನೆ ಇದ್ವಲ್ಲ, ಏನು ಹಚ್ಚೋದು ಅಂದರೆ ಬೆಣ್ಣೆ ಜೊತೆನಾ ಇಲ್ಲ ಕೈ ಎಣ್ಣೆ ಜೊತೆನಾ ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಕೈ ಎಣ್ಣೆ ಸ್ವಲ್ಪ ಬೆಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಮತ್ತು ಒಂದು ಸ್ವಲ್ಪ ರೋಸ್ ವಾಟರ್ನೂ ಕೂಡ ಹಾಕ್ಕೊಂಡು ಅರ್ಶಿನ ಹಚ್ಚಿದಾಯಿತು. ಮೊಬೈಲ್ ನೋಡ್ತಾನೆ ಹಿಂಗಂದೇ ಅಲ್ವಾ ಮಕ್ಕಳು ನಾನು ಮಾಡೋದು. ನೀವು ಈ ಕಡೆ ತಾನೇ ಬರ್ಬೇಕು. ಯಾರು ಲಚ್ಚಿ ಈ ಕಡೆ ಬಾರೆ. ಆರ್ಯ ನೆಟ್ ಮೇಕ್ ಕೇಳ್ಕೊ, ಕಾಲ್ ಹೇಳ್ಕೊ ಮೇಕೆ. ಹಚ್ಚಿದ್ರೆ ಹೊಡಿಬೇಕು. ಆಂಟಿ ಜೋರಾಗಿ ಹೊಡಿಬೇಕು, ಎರಡು ಹಚ್ಚಿ ಬರ್ಬೇಕು ರಪ್ಪ ಅಂತ. ಈಗ ಯಾರ ಕೈ ಹೊಡ್ಸ್ಕೊತೀನಿ ನೋಡ್ರಿ. ಒಂದು ಚಿಪ್ಪಲ್ ಮಾಡಿ. ಏ ಸಿಂಬಾ ಈ ಕಡೆ ಬಾ, ಸಿಂಬಾ ಕೀ ಕೂಕಿಲ್ವೇ? ಈ ಗೇಮಿಂದ ಆಚೆ ಬರ್ತೀನಿ. ಹಿಂಗ್ ಕೊಡ್ಬೇಕ ಲಾಸ್ಟ್ ಅಲ್ಲಿ ಅವ್ರಿಗೆ ಕೊಡ್ತಿರಲ್ಲ, ಗಂಡನ ಹೆಸರು ಜೋರಾಗಿ ಹೇಳಿ ಅಂತ ಹೇಳ್ಕೊಡಿ. ಇಲ್ಲಿ ಕೇಳಿಸ್ತಾ, ಗಾದೆಯಾಗಿ ಹೇಳ್ಬೇಕು ಅವ್ರ ಗಂಡನ ಹೆಸರ. ಎಲ್ಲರೂ ಅವ್ರವ್ರ ಗಂಡನ ಹೆಸರನ್ನ ಗಾದೆ ತರ ಹೇಳ್ಬೇಕು. ಇವಾಗ ನೀವು ಕೊಡಿ ವಾಪಸ್ ಅವ್ರಿಗೆ, ಕೊಡ್ಬೇಡಿ. ಪ್ರತಿಯೊಬ್ರು ಅಷ್ಟೇ ಅಲ್ಲೇ ಇಡಮ್ಮ. ಇದು ಕೊಡಕ್ಕೆ ಗೊತ್ತಿಲ್ಲ. ಗೀತಾಂಟಿ ಕೇಳ್ತು, ಗೀತಾಂಟಿ ಇವರು ಅಲ್ಲ ಎಲೆಗೆ ಕೊಡ್ಲಿ ಅಂತ ಗೌರಿ ಆಂಟಿ, ಸಾರಿ ಗೀತಾಂಟಿ ಅಂತ ಹೇಳ್ತಾರೆ. ಸರಿ ಗುಂಡ್ಕಲ್ಲೆಲ್ಲ ಪಕ್ಕ ಸ್ನಾನ ಮಾಡ್ಸೋಗ ಗುಂಡ್ಕಲ್ಲು ಗುಂಡ್ಕಲ್ಲೇ ಕೂಡ ಆಗ್ತೀವಿ ಸುಮ್ಮನೆ ರೀ ಎಲ್ಲ. ಕೊಡ್ತೀನಿ. ಒಂದು ರೂಮು ಕೂಡ ಕಟ್ಟಕ್ಕೂ ಮುಂಚೆ ಏನೋ ಹೊಡಿಲೇ ಇಲ್ಲ ಆಂಟಿ, ಹೊಡಿಲಿಲ್ವ ಬೆನ್ಗೆ? ಜೋರಾಗಿ ಸೌಂಡೇ ಬರ್ಲಿಲ್ಲ. 10 kg ಹೊಡಿರಿ, ಜೋರಾಗಿದ್ದೀರಲ್ಲ ಹೊಡಿರಿ. ವರ್ಷ ಆದ್ರೂ ಮಾರ್ಕ್ ಹೋಗ್ಬಾರ್ದು.
ಸೊ ಒಬ್ಬರಾಗಿ ಬಂದು ಎಲ್ಲರೂ ಸುಮಂತ್ಗೆ ಅರ್ಶಿನ ಹಚ್ತಾ ಇದ್ರು. ಹಾಗೂ ಶಾರದಕ್ಕ ಹೇಳ್ತಾ ಇತ್ತು ಅಂದರೆ ಅರ್ಶಿನ ಹಚ್ಚಿದ ಮೇಲೆ ಹೊಡಿಬೇಕಂತೆ, ಬೆನ್ಗೆ ಹೊಡೆದಾಗ ಮಾರ್ಕ್ ಹಂಗೆ ಬರಬೇಕಂತೆ. ಬಟ್ ಯಾರೂ ಹೊಡಿಲಿಲ್ಲ. ಬಟ್ ಫೈನಲಿ ಯಾರೋ ಹೊಡೆದ್ರು. ಅವ್ರು ಯಾರು ಅಂತ ನೀವು ಮುಂದೆ ಕಂಟಿನ್ಯೂ ಮಾಡ್ತಾ ನೋಡಿ ವಿಡಿಯೋನ, ಅದು ಸಖತ್ತಾಗಿರುತ್ತೆ. ನಾನು ಮೊದಲೇ ಹೇಳ್ತೀವಿ ಒಂದು ಊಟ ಮಾಡ್ತೀವಿ ಟೇಬಲ್ನೇ ಮಡಗಿ ಅಂತ. ಅವ್ರು ಕೇಳಿದ್ರೆ ನಮ್ಮ ಮಾತು ದೊಡ್ಡ ಆಳು ಕೂನ ದೊಡ್ಡಾಳಾಗೊಂದವ್ರು ಯಾರನ್ನ ಬೇಕಲ್ಲ ಪ್ರಾಕ್ಟೀಸ್ ಆಗಿ ಸುಮ್ಮನೆ ಮದುವೆ ಮನೆಯಲ್ಲಿ ಚೇರ್ ಕೊಟ್ಟಾರ ಇವ್ರಿಗೆ. ತಿಂದು 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 ಹೆಣ್ಣಿಗೂ ಹಚ್ಚಿ ಅರ್ಶನ ಮಗನ ಪಾಪುನ ಇನ್ನು ಮದುವೆನೇ ಆಗ್ತಂದ್ರೆ ಪಾಪು ಮಾಡಿ ನೀನ್ ಮಾಡ್ಬಿಡ್ತೇನೆ. 5 ಜನ ರುಚಿ ಇಬ್ರು ಯಾರು ಮಾಡಿದವರು ಇನ್ನು 3 ಜನ ಮಾಡ್ಬೇಕು. 5 ಜನಕ್ಕೆ ಅವರು ಲಾಸ್ಟ್ ಜಾಸ್ತಿ ಅರ್ಶಿನ ಹಾಕ್ತಾರೆ. ಜನ ಬಂದು ಅಲ್ಲ ಫಸ್ಟ್ ದೊಡ್ಡವರು ಸ್ವಲ್ಪ ಲೈಟ್ ಆಗಿದ್ರು, ಆಮೇಲೆ ಲಾಸ್ಟ್ ಜಾಸ್ತಿ ಹಾಕ್ತಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇವಾಗ ಗುಂಡ್ಕಲ್ಲು ಕೂಡ ತೊಗೊಂಬಂದು ಇಟ್ಟೆ. ಸೊ ಗುಂಡ್ಕಲ್ಲನ್ನ ನೀವೇನಂತ ಕರಿತೀರಾ ನಿಮ್ಮ ಕಡೆ? ಅಂದರೆ ಅದು ಗಂಡು ಅಂತ ಅಂದರೆ ಹೆಣ್ಣು ಅಂತ ಹೇಳ್ತೀರಾ ಅಥವಾ ಪಾಪು ಅಂತ ಕರಿತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನನಗೆ ಯಾವಾಗಲೂ ಅಷ್ಟೇ, ನಾನು ಎಲ್ಲೇ ಅರ್ಶಿನ ಶಾಸ್ತ್ರ ಹೋದರೂ ಅಥವಾ ನಮ್ಮ ಮನೇಲಿ ಅರ್ಶಿನ ಶಾಸ್ತ್ರ ನಡೆದ್ರು ಇದೊಂದು ಮಾತ್ರ ನನ್ನ ಕನ್ಫ್ಯೂಷನು, ಅದು ಮಗುನ ಅಥವಾ ಏನದು ಗಂಡು ಅಥವಾ ಹೆಣ್ಣು ಆ ಥರ ಕರಿತೀವಲ್ಲ ಅದ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಅವ್ನಿಗೂ ಹಚ್ಚಿ ಆಂಟಿ ಬಿಡ್ತೀನಿ. ಇವಾಗ ಬಂದ್ರ ಹೌದಾ ಆಂಟಿ ಇದು ಎಲ್ಲೆಡ್ ಕೇಸ್ಕೊಡಿ ಆಂಟಿ. ಇಲ್ಲಿ ಸುಮಂತ್ ಲಾಸ್ಟ್ ಅಲ್ಲಿ ಕೊಡ್ಬೇಕಾದ್ರೆ ಗಂಡನ ಹೆಸರು ಜೋರಾಗಿ ಹೇಳಿ, ಗಾದೆ ಆಗಿ ಹೇಳಿ ಅಂತ ಅಯ್ಯೋ ತಿಳಿಸ್ಕೊಡಿ ಆಂಟಿ 3 ಸತಿ. 3 ಸತಿ ಅವ್ರು ನಿಮ್ ಕಡೆ ನಮ್ ಕಡೆ ಒಂದೇ ಸತಿ ನಾವು 3 ಸತಿ. ಇವಾಗ ವಾಪಸ್ ಇರಿ ಕೊಡ್ಬೇಡಿ, ಗಂಡನ ಹೆಸರು ಹೇಳಿ ಅನ್ನಿ. ನೀವ್ ಹೇಳ್ಬೇಕು, ಗಾದೆ ಆಗಿ ಹೇಳ್ತಾರೆ. ನೀನು ಗಾದೆ ಬಿಟ್ಬಿಡಿ, ಹೆಸರಾದ್ರೂ ಹೇಳಿ ಹೋಗ್ಲಿ. ಲಕ್ಷಿ ಸುಮ್ಮನೆ ನಮ್ಮ ಕಡೆ ಈ ಒಂದು ಶಾಸ್ತ್ರನ ತುಂಬ ಚೆನ್ನಾಗಿ ಮಾಡ್ತಾರೆ. ಫುಲ್ ಈ ಥರ ಅರ್ಶಿನ ಎಲ್ಲ ಹಚ್ಚಿದ್ಮೇಲೆ ಎಲಡಿಕೆ ಕೊಡಬೇಕಾದ್ರೆ ಗಂಡನ ಹೆಸರನ್ನ ಸಖತ್ತಾಗಿ ಗಾದೆಯಾಗಿ ಹೇಳ್ತಾರೆ. ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ, ಒಂಥರ ಪುಟ್ ಆಟಗಳು ಮದುವೆನಲ್ಲಿ ಇದೆಲ್ಲ. ಲಕ್ಷಿದ್ಗೂ ಮದ್ವೆ ಮಾಡ್ಬಿಡಕ್ಕ, ನಿಂಗೆ ಸೊಸೆ ಬಂದ್ಬಿಡ್ತಾರೆ. ಆಂಟಿ ಈ ಕಡೆಯಿಂದ ನಿನ್ ಮಗ ಅರ್ಶಿನ ಹಚ್ಕೊಂಡ ಹೆಸರು ಹೇಳಿ ಆಂಟಿ. ಎಲ್ರು ಅವ್ರವ್ರ ಸೊ ಗೈಸ್, ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ನಮ್ಮ ಮೈದನನ ಅರಿಶಿಣದ ಶಾಸ್ತ್ರ ನಡೀತಾ ಇತ್ತು. ಚೆನ್ನಾಗಾಯಿತು. ನಾವು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಎಲ್ಲ ಆಗುತ್ತೆ ಅಂತ. ಬಟ್ ತುಂಬಾ ಚೆನ್ನಾಗಾಯಿತು. ನಾನು ಸಿಂಪಲ್ಲಾಗಿ ಮಾಡಿಬಿಡ್ತಾರೇನೋ ಅಂತ ಅಂದ್ಕೊಂಡೆ. ಬಟ್ ನನಗೇನಪ್ಪ ನನಗೇನು ಗೊತ್ತಾ, ಆ್ಯಕ್ಚುಲಿ ನಾನು ಇದ್ದಿದ್ದ ಕಡೆ ಆ ಒಂದು ಕಳೆ ಇರಬೇಕು. ಎಲ್ಲರೂ ಪ್ರತಿಯೊಬ್ಬರು ಹೇಳ್ತಾರೆ ನೀನು ಇದ್ದಿದ್ದ ಕಡೆ ಆ ಕಳೆ ಇದ್ದೇ ಇರುತ್ತೆ. ಒಂಥರ ಫುಲ್ಲು ತುಂಬ ಸಿಂಪಲ್ಲಾಗಿ ಸೋಬರಾಗಿ ಹೋಗ್ತಾ ಇರೋದನ್ನು ಫುಲ್ ಎಂಥೂಸಿಯಾಸ್ಟಿಕ್ ಆಗಿ ಮಾಡಿಬಿಡ್ತೀಯ ಅಂತ. ಗೊತ್ತಿಲ್ಲ, ಅದು ನನಗೆ ಹಾಗೇನೆ ಇಷ್ಟ. ಸೊ ನಾನು ಆದಷ್ಟು ಹಾಗೇನೆ ಮಾಡಿ ಟ್ರೈ ಮಾಡ್ತಿರ್ತೀನಿ. ಶಾರದಾಗ ನೀವು ಲಾಸ್ಟ್ ಇಯರ್ ಜಾನ ಜೊತೆ ಮಾಡ್ಬೇಕಿತ್ತು. ಜಾಸ್ತಿ ನಾನು ಜಾಸ್ತಿ ಹಾಕಲ್ಲ, ಜಾಸ್ತಿ ಲೆಕ್ಕಾಚಾರದ ಪಕ್ಕದಲ್ಲಿ ಗುಂಡ್ಕಲ್ಗೂ ಹಚ್ಬೇಕು ಒಂಚೂರು. ಅದ್ರ ಅರ್ಶಿನ ಇನ್ ಸ್ವಲ್ಪ ಕಲ್ಸ್ಬೇಕಿದ್ದಲ್ಲಿ. ಹಾಕಮ್ಮ ಕಲ್ಸಮ್ಮ. ಅದೇ ಬೆಣ್ಣೆ ಹೊಡಿಬೇಕು. ಶಾರದಾಗ ನಾನು ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಬನ್ನಿ ನೀವು. ನೀವ್ ನೋಡಿ ಅಕ್ಕ, ನೀವಾದ್ರೂ ಗಾದೆ ತರ ಹೇಳಿ ಗಂಡನ ಹೆಸರು ಹೇಳ್ಬೇಕು. ನಮ್ ಕಡೆ ಇಲ್ಲ ಕಡೆ ಈ ಕಡೆ ಆತರ ಶಾಸ್ತ್ರ. ಸರಿ, ಒಂದ್ ಸತಿ ಮಾಡ್ಬಿಡದ ಬೇಗ. ಅಯ್ಯೋ
ನೋಡ ನೀನ್ ಎಷ್ಟಾಗೋಡು ಎಷ್ಟು ಜೋರ ಕೊಡ್ತೀರಾ ಅಂತ ಹೊಡಿತಾವ್ರೆ ಎಲ್ಲ ಏನ್ ಕೇಳು ಕತೆಯ ಏನ್ ಅದಕ್ಕೆ ಪ್ರೀತಿ ಹೊಡಿತಾವ್ರೆ ಪ್ರೀತಿ ಇದೇನು ಇವತ್ತು ಮುಗ್ದಾದ್ಮೇಲೆ ಎಲ್ಲ ಆದ್ಮೇಲೆ ಎಂಟಿ ಕಟ್ಟು ಆಮೇಲೆ ಎಂಟಿ ತಾನೇ ಹೊಡಿಯೋದು ನಾವು ನೋಡಿದೀವ. ಸಾಕ್ ಸಾಕ್ ಬಾ ಸ್ವಲ್ಪ ಅರ್ಶನ ಅಂತ ಹಾಕಿ ಹೇಳ್ತೀನಿ. ಓ ಅಮ್ಮ ಏ ಹಾಕಮ್ಮ ನಿನ್ನ ಓ ಅಪ್ಪ ಮೈಗೆ ಅರ್ಶನೇ ಬಿದ್ದಿಲ್ಲ ಅಲ್ಲಿ. ಅಕ್ಕ ಕೈ ತೊಳ್ಕೊಬೇಡಿ ಇಲ್ಲಿ. ಆಯ್ತಾ. ಹಾಗೂ ನಿಮ್ಮಲ್ಲಿ ಯಾರಿಗಾದರೂ ಅರಿಶಿಣದ ಶಾಸ್ತ್ರನ ಏನಕ್ಕೆ ಮಾಡ್ತಾರೆ ಮದುವೆಗೆ ಮುಂಚೆ ಅನ್ನೋದು ಗೊತ್ತಿದ್ದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನಾನು ಸುಮಾರು ಸತಿ ಅಂದರೆ ನಂಗೆ ಇಷ್ಟ ಈ ಥರ ಎಲ್ಲ ತಿಳ್ಕೊಳ್ಳೋದಕ್ಕೆ. ಸೊ ಸುಮಾರು ಸತಿ ತುಂಬ ಜನನ ಕೇಳಿದ್ದೀನಿ, ಒಬ್ಬೊಬ್ಬರು ಒಂದೊಂದು ಥರ ರೀಸನ್ಸ್ನ ಹೇಳ್ತಾರೆ. ಸೊ ನಿಮ್ಮಲ್ಲಿ ಯಾರಿಗಾದರೂ ಪ್ರಾಪರಾಗಿ ಅರಿಶಿಣ ಶಾಸ್ತ್ರನ ಏನಕ್ಕೆ ಮಾಡ್ತೀವಿ ಅಂತ ಗೊತ್ತಿದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಆ್ಯಂಡ್ ಇವಾಗ ಫೈನಲಿ ಎಲ್ಲರೂ ಹಚ್ಚಾದ ಮೇಲೆ ನಾನು ಕೂಡ ನನ್ನ ಮೈದುನನಿಗೆ ಅರಿಶಿಣನ ಹಚ್ತಾ ಇದ್ದೀನಿ. ಸೊ ಮೈದುನ ಅಂದರೆ ಏನು ಗೊತ್ತಾ, ಅತ್ತಿಗೆಗೆ ಮೊದಲನೇ ಮಗನೇ ಮೈದುನ ಅಂತೆ. ಅದಕ್ಕೆ ನಾನು ಹಾಗೂ ಶಾರದಕ್ಕ ಕೂಡ ಹಾಗೆ ಅಂದ್ಕೊತೀವಿ. ಆ್ಯಂಡ್ ತುಂಬ ಆಸೆ ಇತ್ತು ನನಗೆ, ನನ್ನ ಮದುವೆಗಿಂತ ಮುಂಚೆನೇ ನಂಗೆ ತುಂಬ ಆಸೆ ಇತ್ತು, ನನ್ನ ಮದುವೆ ಆದರೆ ನನ್ನ ಗಂಡಂಗೆ ಒಬ್ಬ ತಮ್ಮ ಇರಬೇಕು, ನನಗೆ ಒಂದು ಮೈದುನ ಥರ ಇರಬೇಕು, ನನಗೆ ಅವರು ಯಾವಾಗಲೂ ಅತ್ತಿಗೆ ಅಂತ ಕರೀತಾ ಇರಬೇಕು, ನಮ್ಮಿಬ್ರದ್ದು ಬಾಂಡಿಂಗ್ ಚೆನ್ನಾಗಿರಬೇಕು, ಫ್ರೆಂಡ್ಶಿಪ್ ಚೆನ್ನಾಗಿರಬೇಕು ಅಂತ. ಸೊ ಹಾಗೇ ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸುಮಂತ್, ಇಷ್ಟು ಒಳ್ಳೆ ಮೈದುನ ಆಗಿರೋದಕ್ಕೆ. ಯಾಕ ಅದೇ ಹೋಗುದು ಹೋಯ್ತು ಹೋಗಲ್ಲ. ಅರ್ಶನ ಕೋಪ ನೀರಾಗ್ಲಿ ಹೊಡಿತಾಳೆ ಸುಮ್ಮನೆ ಚೆನ್ನಾಗಿ. ಸೋಪ್ ಕಾಲ್ ಮುಟ್ಟಾಗ ನಮಸ್ಕಾರ ಮಾಡ್ಕೋಬೇಕು, ದೊಡ್ಡವ್ರ ಕಾಲ್ ಮುಟ್ಟಾಗ ದೊಡ್ಡವ್ರಿಗೆ ರೋಜು ಹಚ್ಚಿದ್ರ ಎಲ್ಲ ಬೆಂಗಳೂರು ಅತ್ತೆ ಅದು ಹೊಡಿಬೇಕು. ನೀವೇನು ಅಯ್ಯಯ್ಯೋ ಅಂತ ಹೊಡಿಬೇಕು, ಎದೆ ನಂಗಂತ್ರ ಎಲ್ಲ ಹೊಡಿಬೇಕು. ಏ ಸಾಕು ಬಂದ್ರ ಮಗನ್ ಇಲ್ಲೇ ಹೂವ ನನ್ನ ಗಂಡನಂತ ಗಂಡನ ಪಡೆದು ಪುನೀತಳ ಅದೇ ಅಂತ ಹೇಳ್ಬೇಕು. ಆಯ್ತು ಎಲ್ಲರೂ ಆಯ್ತು ಹಚ್ಚಿದ್ದು. ಅವ್ರ ಅಣ್ಣಂದಿರ್ ಬೇಡವಾ ಹಚ್ಚೋದು? ಚೂರಾದ್ರೂ ಹಿಂಗೆ ಹಚ್ಚಿ ಚೂರು ಹಚ್ಚಿ ಹಿಂಗೆ ಪರವಾಗಿಲ್ಲ ಹಚ್ಚಿ ಸುಮ್ನೆ ಹಿಂಗೆ ಏನ್ ಸ್ವಲ್ಪ ಏ ಆತರ ವರ್ಷ ಸಾಕು ಸ್ನಾನ ಮಾಡ್ಕೊಳ್ಳಿ ರೀ. ಸುಮ್ನಿರ ಅಜ್ಜಿ, ಏನ್ ಯಾವಾಗ್ಲೂ ಮಾಡ್ತಾರ? ಅಲ್ಲ ಒಬ್ರು ಈ ಕಡೆ ಒಬ್ರು ಆ ಕಡೆ ಹಿಂಗ್ ಹಚ್ಚಿ, ಈ ಕಡೆ ಆ ಕಡೆ ಹಂಗ್ ಹಚ್ಚಿ. ಹಚ್ಬಿಟ್ಟು ಒಂದ್ ಏಟ್ ಹೊಡೀರಿ ಹಿಂಗೆ ಠಮ್ ಅಂತ ಬೆನ್ನಿಗೆ. ಶಬ್ಬಾಷ್ ಬಗ್ಗೆ ಮದುವೆ ಇದು ಲುಂಗಿನ ಹಿಂಗ್ ಇಟ್ಕೊಂಡ್ ಕುತ್ಕೊಳ್ಳಿ. ಲುಂಗಿನ ಸುಮಂತ್ ಲುಂಗಿನ ಹಿಂಗ್ ಇಟ್ಕೊಂಡ್ ಕುತ್ಕೊಳ್ಳಿ.
ಸುಮಂತನ ಸುನೀತಾ ಜಾಸ್ತಿ ಬಿಸಿ ಬೇಡಿ ಇಲ್ಲ ಇಲ್ಲ ಬಿಸಿ ಇಲ್ಲ ಬೆಚ್ಚ ಉಗುರು ಬೆಚ್ಚಗಾಯ್ತಲ್ಲ. ಹೋಗಿ ಹೋಗಿ ಬೇಗ 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 ಬನ್ನಿ. ಎಷ್ಟು ಇರ್ತಪ್ಪ ಆ ಕಾಯ್ದು ಒಂದು ಮೂರ್ ಸತಿ ಹಾಕ್ಬೇಕಾದ್ರೆ ಒಂದೊಂದ್ ಸತಿನೇ ಹಾಕೊಂಡ್ರಿ. ಓ, ಹೋಗಿ ಹೋಗಿ ಹೋಗಿ. ಕೈ ಎಣ್ಣೆಗೂ ಅರ್ಶಿನ ಬೆಣ್ಣೆಗೂ ಏನ್ ಕೈನೇ ಜುಡ್ಡೇ ಜುಡ್ಡೇ ಇಲ್ಲ, ಹೌದು. ಏನು ಯಪ್ಪ ನಮ್ಮ ಮನೆಯಲ್ಲಿ ಹೊಸಿ ಜುಡ್ಡಿತ್ತು. ಯಪ್ಪ ನಮ್ದೊಂದು ಫುಲ್ ಜುಡ್ಡು. ಎಷ್ಟು ಗೊತ್ತಾ ಉಜ್ಜಿದು ಶಿಕಾಗ ಹಾಕೊಂಡು ನಾವು ಹೋಗಲ್ಲ ಬೇಗ ನಾನು ಊರಿಂದ ತರಿಸಿದ್ದೆ ಅರಳೆಣ್ಣೆ ಬೆಣ್ಣೆ ಎಲ್ಲ ನಾವು ಮಾಗುಡಿ ಲೀಲಾ ಆಂಟಿ ತಗೊಳಪ್ಪ ಇಲ್ಲ ಐತ್ ಬಟ್ಟೆ ಅಕ್ಕ ಹಂಗೆ ಹಿಡ್ಕೊಳ್ಳೋಣಂತ. ಬೇರೆ ಬಟ್ಟೆ ಒಳಗೆ ಹಸಿರು ಹೋಗಲ್ಲ ಆಮೇಲೆ ತೊಳ್ಕೊಂಡ್ಬಂದಿಲ್ಲ ತೊಳ್ಕೊಂಡು ಬಿಡೋದು. ಓ ಇದಾಗ್ತು ಆಂಟಿ. ಶೋಭನಾ ಹಾಡ್ಬೇಕು ಲೆಕ್ಕಾಚಾರದಲ್ಲಿ. ಸುಮ್ಮನೆ ಅವ್ರು ಹತ್ತಿಂದ ಯಾರು ಆಗ್ತಾನೆ. ಅಜ್ಜಿ ಈ ಕಡೆ ಬಾ, ಬೇಗ ಬರ್ರಿ ಅಜ್ಜಿ. ಈ ಸೈಡಿಗೆ ಬಾ. ಸ್ವಲ್ಪ ಹಿಂಗೆ ರೀಲ್ಸ್ ಎಲ್ಲ ಮಾಡೇ ಬಿಚ್ಚು, ಇವಾಗೆಲ್ಲ ಮುಗಿದು ಪರವಾಗಿಲ್ಲ ಮಾಡಿ. ನೀವು ಇವಾಗ ಈಗ ಅಕ್ಕ ಬಕೆಟ್ ಇಟ್ಕೊಂಡು ನೀರೇ ಒಯ್ದ್ಬಿಡು ಲಾಸ್ಟ್ ಹುಯ್ಬಾರ್ದು ಅಲ್ಲ ಎಲ್ಲ ಚೆಲ್ಬಾರ್ದು. ಎಲ್ಲ ಪುನೀತ ಸುಮ್ಮ- ಅವರನ್ನು ಚೊಂಬ ಹಾಕಿ ಹಾ, ಅವ್ರ ಅಷ್ಟು ಹಚ್ಚಿದ್ಮೇಲೆ ಹಾಕ್ಬೇಕು. ಪುನೀತ ಜನ್ಮೆ ಒಂದು ನಿಮಿಷ ಬಾ ಒಳ್ಳೆಯದಪ್ಪ ನೀನು ಹಾಕು ಅರ್ಶಿನ ಹೇಳಿ ನಾವು ರೆಕಾರ್ಡ್ ಮಾಡ್ಬಿಟ್ಟಿತ್ತು. ಅಕ್ಕ ನೀನು ಇನ್ಸ್ಟಾಗ್ರಾಮಾ? ತಲೆ 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 ಹೀಗೆ, ತಲೆ ಹೀಗೆ. ನಿಜ ಇನ್ನೊಂದು ಇನ್ನೊಂದು ನೀರು ತರೋದಾ? ನೀವು ಒಂದು ಪಂಚೆ ಕೊಟ್ಬಿಡ್ಬೇಕು ಕಣಮ್ಮ ಈ ಥರ ಟೈಮಲ್ಲಿ. ಹಲೋ ಸರ್ ಕೊಯ್ನಿ ಯಾರು ಇಲ್ಲ ಮನೆಯಲ್ಲಿ. ಯಾರೇನು ಕೈಯೆಲ್ಲ ಆಗಲೇ ನೋವು. ಹೇಮಂತ ಇಲ್ಲ ಎಲ್ಲ ಹೇಮಂತನ ಅಲ್ಲ, ಅರ್ಶಿನ ಹಚ್ಚಿದ್ಮೇಲೆ ನೀರು ಇರಬೇಕು. ಛಾಲ್ ಅಂತ ಸೋದ್ರ ಮಾವ ಎಲ್ಲಿ? ಸೋದ್ರ ಎಲ್ಲ ಬಿಳಿಯ ಮಾವ ಎಲ್ಲ ತಲೆ ಓಡಿಸ್ಬೇಕೆಲ್ಲ ಗೈಸ್, ನಮ್ ಗಂಡ ರೆಡಿ. ಏನಾಯ್ತು ಕಣ್ಣೊಳಗೆ? ಅರ್ಶಿನ ಏನು ಕೂದಲು ಹಂಗೆ ಇಲ್ಲ. ಬಾಚ್ಬಾರ್ದು ಬಾಚ್ಬಾರ್ದು ಸುಮ್ಮನೆ ಬಾಚ್ಬಾರ್ದಂತೆ ಸುಮ್ಮನೆ. ನಡಿ ಏನಿಲ್ಲ ಸ್ವಲ್ಪ ಬಿಡ್ಬಿಡಿ ಮಾಡಿ ಎಲ್ಲ ಮಾಡ್ತೀರಿ ನಿಮ್ ಕಡೆ ಬಲಗಾಲ ಹಾಕೋ ಕುತ್ಕೋ ಹಿಂದೆಯಿಂದ ಬಲ್ಗಾಲ್ ಹಾಕೊಂಡ್ ಕುತ್ಕೊಳ್ಳಿ. ನಿಂತ್ಕೋಬೇಕಂತ ನೋಡಿ ನಿಂತ್ಕೋಬೇಕು ನಿಂತ್ಕೋಬೇಕಾ? ನಿಂತ್ಕೋಬೇಕಂತ ನಿಂತ್ಕೊಳ್ಳಿ. ನಿಂತ್ಕೋಬೇಕು ಹಿಂದೆಯಿಂದ ಲಡ್ಡು ಬಾಯಿಲಿ. ಬಲಗಾಲ ಹಾಕು ಮಾಮಿ ಶೋಭಾ ಈಗ ಬಾ ಇಲ್ಲ ಇಲ್ಲ ನಿಂತ್ಕೊಳ್ಳಿ, ಅದ್ರ ಮೇಲೆ ನಿಂತ್ಕೋಬೇಕಂತ ಸುಂದರಿ. ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಅಲ್ಲ ಇವ್ರು ಇರ್ತಾರೆ ಬಿಡಿ. ಫೋಟೋ ಹೆಂಗ್ ಬೇಡ ಹಂಗೆ ಉಬತ್ತಿ ಕೊಕ್ಕಬೇಕು
ಫೋಟೋ ಏನ್ ಬೇಡ ಹಂಗೆ ತಗೋಬಾ. ಬರೀ ನೇಮ್ ಸಾಕು. ಇರಂಟಿ ಅವ್ರದ್ದು ಆಗ್ಬಿಡ್ಲಿ ಮಾತುಕತೆ. ಫೋಟೋ ಸಾಕು. ಒಂಚೂರು ತಲೆ ಹಿಂದೆ ತಗೋಪ್ಪ, ಹಾ? ಕೂದಿಂದೆ ತಗೋಪ್ಪ. ಮುಂದಕ್ಕೆ ಹಿಂದಕ್ಕೆ ಹಿಂಗೆ ಇಟ್ಕಪ್ಪ ಕೂದ್ಲು. ಹಿಂಗ್ ಇಟ್ಕೊಳ್ಳಿ, ಹಿಂಗ್ ಇಟ್ಕೊಳ್ಳಿ ಕೂದ್ಲ. ಹಂಗೆ ಹಂಗ್ ಇತ್ತಿನ ಇಟ್ಕೊಳ್ಳಿ. ಬಡಿಲಿಲ್ಲ ಕೆಳಗಡೆ ಕೂದಲೈತೆ. ಇಡಿ ಲೀಲಾ ಕುಂಕುಮ ಇಡಿ, ಕುಂಕುಮ ಇಡಿ ಪಲ್ಲಿಲ್ಲ ಕಟ್ ಮಾಡಿಸ್ಬಿಡು ಕೆಳಗಡೆ ಬರ್ದದ ಪುನೀತಿನ ತಂದಿಲ್ಲ ಓ ತಂದೈತೆ. ಅದೇ ಕೊಡ್ಬೇಕೇನೆ. ಹಾಕದೆ ಹಾಕದೆ ಅದ್ರ ಮೇಲೆ ನಿಂತ್ಕೋಬೇಕು ಅವನು. ಅದಕ್ಕೆ ಇಕ್ಕಿ ಮಾಡ್ಬೇಕಾ ಸುಮ್ಮನೆ ನಿನ್ ಮಾಡಿ ಗೊತ್ತಿಲ್ಲ ನಿಂಗ್ ನೆನ್ಪಿಲ್ವೇನ್ರಿ? ನಿನ್ಗೂ ಮಾಡಿದ್ರಲ್ಲ. ಮಾಡ್ತಾನ ಹಿಂಗ್ ಕೈ ಹಿಡ್ಕೊಂಡು ದೇತ್ನೆ ಗಜೀಜು. ಮೂರ್ ಸರಿ ಎತ್ಕೊಳ್ಳಿ. ಬರ್ಬೇಕಾ ಕೆಳಗಡೆ? ಬೊಗ್ಬೇಕು ಬಗ್ಗಿ. ಹಂಗ ಕೂತ್ಕೋ. ನೀವ್ ಹೇಳ್ಬೇಕು ಎಟಕ್ಸಿ ನಾನು ಅಷ್ಟು ಯುದ್ಧ ಅಂತ. ಜಂಪ್ ಇಲ್ಲ ಇಲ್ಲ ತಗೊಂಡಿಲ್ಲ. ಅವಳು ಹಾಕೋ ಬರ್ತೀನಿ ಅಂತ ಅನ್ಲಲ್ಲ, ಅವಳೇ ಹೇಳಿದ್ದು. ಅಷ್ಟಿಟ್ಟು ಅರ್ಶಿನ ಕುಂಕುಮ ಇಟ್ಟು first ತಗೋ. ಅರ್ಶಿನ ಕುಂಕುಮ ಇಟ್ಟು. ಅಜ್ಜಿ ಮಾತ್ರ ಮುಂದೆಗಡೆ ಹಿಂಗೆ ಪಾಸ್ ಆಗೋದು. ಲಡ್ಡು ಬಟ್ಟೆ ಎಲ್ಲ ಹಾಳು ಮಾಡ್ತಿಲ್ಲ ಲಡ್ಡು. ಬಿಡವ ಊಟ ಆದ್ಮೇಲೆ ಕೊಡ್ಮಾವ್ಗೆ, ಆಮೇಲೆ ಊಟ ಆದ್ಮೇಲೆ ಹೋಗೋ ಕೊಡ್ದಲ್ ಬಿಡು ಊಟ ಮಾಡಿ. ಅರ್ಶಿನ ಕುಂಕುಮ ಕೊಡೋದು, ಅರ್ಶಿನ ಕುಂಕುಮ ಕೊಡವ ಅವ್ರ ಕೂದು ಹಿಂಗ್ ಸ್ಟೈಲ್. ಫೋಟೋ ತಗೊಳ್ಬೇಕಿತ್ತು. ಹಾ ಫೋಟೋ ವಿಡಿಯೋ ಮಾಡ್ತಾ ಇದೀನಿ. ಹಿಂಗೆ ಮಾಡೋದು. ಸರಕ್ಕೆ ಇಟ್ಬಿಟ್ಟು ಫಸ್ಟು, ಆಮೇಲೆ ಜೋಡಿಯ, ಆಮೇಲೆ ಎಲ್ಲ ಒಬ್ಬತ್ತಿಕ್ಕೆ ಇಟ್ಟಿರ್ತೀವಿ. ದೊಡ್ಡಪ್ಪನ ಕೈ ಬಿಡಿಸಿ ಇವತ್ತೆರಡು ಹೆಸರು ದೊಡ್ಡಪ್ಪನ ಕೈಲಿ, ಅವ್ರ ಅಪ್ಪನ ಕೈ ಕರ್ಲಿ. ಆದ್ರೆ ಅವ್ರು ಜಾಸ್ತಿ ಆಯ್ತವ್ರೆ. ಆಯ್ತು ನೀನು ನಗಿ ಐಟಿಗೆ. ನಂಗೆ ಹೇಳಿದ್ರೆ ಹಾಡಡಿ ಸೋವನ್ನೀರೇ ಸೋಬಾನ ಕಣ್ಣು ಮುಚ್ಕೊಳ್ಳಿ. ಅವ್ರು ಇದಕ್ಕೂ ಹೆಣ್ಣು ಹೆಣ್ಣು ಪಾಪ 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 ಪಾಪ. ನಮ್ ಕಡೆ ಸೋಬಾನಿ ಅವ್ರನ್ನ ಕರ್ಕೊಂಡ್ಬರ್ತೀವಿ ಹೊರಗಡೆ ಹೋಗಿ. ನಮ್ ಕಡೆನೂ ಅಷ್ಟೇ. ಮಗಳು ಕೊನೆ ಮೊಮ್ಮಗ. ಮಗಳು ಕೊನೆ ಮೊಮ್ಮಗ.
ಯಾಕಮ್ಮ ನೈಟ್ ಪ್ಯಾಂಟು ಅಷ್ಟೈತೆ ಅಪ್ಪನ್ ಒಂದು ಪ್ಯಾಂಟ್ ಹಾಕಿದ್ರು ನಡೀತಿತ್ತು ನೀವು ಬರವ ಈ ಕಡೆ ಇರಿ ಇರಿ ಇಡಬೇಡಿ ಒಬ್ಬ ಅಕ್ಕಿ ಇಕ್ಕಿ ಅಣಗ ಅಕ್ಕಿ ಇಕ್ಕೋ ಓಕೆ ಗಾಯ್ಸ್, ಸೊ ಇದಷ್ಟು ಬಂದು ಇವತ್ತಿನ ಬ್ಲಾಗ್. ಐ ನೋ ಒಂದು ಸ್ವಲ್ಪ ಲೆಂದಿ ಆಯಿತು, ಬಟ್ ಇನ್ನೂ ಇದೆ ಬ್ಲಾಗ್, ಬಟ್ ನಾನು ಈ ಬ್ಲಾಗಲ್ಲೇ ಹಾಕಕ್ಕೆ ಹೋಗ್ತಾ ಇಲ್ಲ, ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲ ವೀಡಿಯೋಸ್ನು ಎಂಜಾಯ್ ಮಾಡಿ ಹಾಗೂ ಹ್ಯಾಪಿ ಆಗಿರಿ, ಪಾಸಿಟಿವ್ ಆಗಿರಿ. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.